ಈ ವಿಡಿಯೋದಲ್ಲಿ ಬ್ರಹ್ಮ ಸಮಾಜದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಮಕ್ಕಳೇ, ಬ್ರಹ್ಮ ಸಮಾಜವನ್ನು ಯಾರು ಸ್ಥಾಪನೆ ಮಾಡಿದ್ರು? ನೋಡಿ, ಬ್ರಹ್ಮ ಸಮಾಜವನ್ನು ರಾಜಾ ರಾಮ್ ಮೋಹನ್ ರಾಯ್ರವರು ಸ್ಥಾಪಿಸ್ತಾರೆ. ರಾಜಾ ರಾಮ್ ಮೋಹನ್ ರಾಯ್ರವರನ್ನ ಭಾರತೀಯ ನವೋದಯದ ಜನಕ ಎಂದು ಕರೆಯುತ್ತಾರೆ. ಇವರು ಸಂಸ್ಕೃತ, ಇಂಗ್ಲಿಷ್, ಫ್ರೆಂಚ್, ಅರೇಬಿಕ್, ಪರ್ಷಿಯನ್ ಮತ್ತು ಗ್ರೀಕ್, ಲ್ಯಾಟಿನ್ ಮುಂತಾದ ಭಾಷೆಗಳಲ್ಲಿ ಇವರು ಪಾಂಡಿತ್ಯವನ್ನು ಹೊಂದಿದ್ರು. ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಸೂಫಿ ಮತ್ತು ಬೌದ್ಧ ಧರ್ಮಗಳ ಸಂಸ್ಕೃತಿ ಮತ್ತು ತತ್ವಗಳನ್ನು ಇವರು ಅಧ್ಯಯನ ಮಾಡಿದ್ರು. ಬ್ರಹ್ಮ ಸಮಾಜದ ಪ್ರಮುಖ ಅಂಶಗಳೇನು ಅಥವಾ ಬ್ರಹ್ಮ ಸಮಾಜ ಏನನ್ನ ಬೋಧನೆ ಮಾಡ್ತು? ಬ್ರಹ್ಮ ಸಮಾಜದ ಬೋಧನೆಗಳೇನು ಅಥವಾ ಧ್ಯೇಯೋದ್ದೇಶಗಳೇನು ಅಂತಲೂ ಕೇಳ್ಬೋದು. ನೋಡಿ, ಬ್ರಹ್ಮ ಸಮಾಜದ ಪ್ರಮುಖ ಅಂಶಗಳು ಅಂದರೆ ಇದು ಮೂರ್ತಿ ಪೂಜೆಯನ್ನು ಖಂಡಿಸ್ತು. ಉಪನಿಷತ್ತುಗಳಿಗೆ ಇವರು ಒತ್ತನ್ನು ಕೊಟ್ಟರು. ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣವು ಭಾರತದ ನವೀಕರಣಕ್ಕೆ ಅತ್ಯವಶ್ಯಕ ಎಂದು ಇವರು ಬೋಧನೆ ಮಾಡಿದ್ರು. ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿ ಮುಂತಾದ ಪದ್ಧತಿಗಳ ವಿರುದ್ಧ ಇವರು ಸಂಘಟನಾತ್ಮಕವಾದಂತಹ ಹೋರಾಟವನ್ನು ಮಾಡಿದ್ರು. ಇವರು ಪತ್ರಿಕೋದ್ಯಮದ ಮುಖಾಂತರ ಜನರಲ್ಲಿ ವೈಚಾರಿಕತೆಯನ್ನು ಬೆಳೆಸಲು ಪ್ರಯತ್ನಿಸಿದ್ರು. ಆ ಕಾರಣದಿಂದಾಗಿ ಅವರು ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಎನ್ನುವ ಪತ್ರಿಕೆಯನ್ನು ಆರಂಭಿಸಿದರು. ಇವರು ಬಹುದೇವತಾ ಆರಾಧನೆಯನ್ನು ವಿರೋಧಿಸಿದರು. ಏಕದೇವತಾ ಆರಾಧನೆಗೆ ಇವರು ಪ್ರೋತ್ಸಾಹವನ್ನು ನೀಡಿದ್ರು. ಹಲವಾರು ದೇವರುಗಳನ್ನು ಪೂಜೆ ಮಾಡೋದಕ್ಕಿಂತ ದೇವರು ಒಬ್ಬನನ್ನೇ ಪೂಜಿಸಬೇಕು ಅನ್ನೋದನ್ನು ಇವರು ಪ್ರತಿಪಾದಿಸಿದ್ರು. ಹಿಂದೂ ಧರ್ಮದಲ್ಲಿನ ಆಚಾರ ವಿಚಾರಗಳ ಸುಧಾರಣೆಗೆ ಪ್ರಯತ್ನಿಸಿದ್ರು. ಇವರು ಯಜ್ಞ ಯಾಗಾದಿಗಳನ್ನು ಖಂಡಿಸಿದ್ರು. ಪುರೋಹಿತಶಾಹಿ ಅಧಿಕಾರವನ್ನು ಇವರು ವಿರೋಧಿಸಿದ್ರು. ಹೀಗೆ ಇವರು ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಪ್ರೋತ್ಸಾಹ ನೀಡಿದ್ರು.